ಸ್ನೇಹಿತರೆ, ಇವತ್ತು ನಾವು SBIನಲ್ಲಿ ನಾವು ಏನಾದರೂ ಲೋನನ್ನು ತೊಗೊಂಡಿದ್ರೆ ಆ ಒಂದು ಲೋನ್ನ ಒಂದು ಸ್ಟೇಟಸ್ನ ಯಾವ ರೀತಿ ನಾವು ಚೆಕ್ ಮಾಡ್ಬೋದು, ಅಂದರೆ ಎಷ್ಟು EMI ಬಾಕಿ ಇದೆ, ನಾವು ಎಷ್ಟು ಕಟ್ಟಿದ್ದೀವಿ, ಎಷ್ಟು ಇನ್ನೂ ಬಾಕಿ ಇದೆ, ಯಾವ ರೀತಿ ಅಂತ ಎಲ್ಲವನ್ನು ಕೂಡ ನಾವು ಚೆಕ್ ಮಾಡೋದು ಹೇಗೆ ಅಂತ ನಾನು ಇವತ್ತು ಹೇಳ್ತೀನಿ. SBIನಲ್ಲಿ ನೀವು ಏನಾದರೂ ಲೋನನ್ನು ತೊಗೊಂಡಿದ್ರೆ ಯೋನೋ SBI ಆ್ಯಪ್ ಮೂಲಕ ನೀವು ಈಸಿಯಾಗಿ ಚೆಕ್ ಮಾಡ್ಕೋಬೋದು. ಯೋನೋ SBI ಆ್ಯಪ್ನ ನೀವು ಇನ್ನೂ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂದರೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಆ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಒಂದು ಸಾರಿ ನೀವು ವೀಕ್ಷಣೆ ಮಾಡಿ. ನೀವು ರಿಜಿಸ್ಟರ್ ಮಾಡಿಲ್ಲ ಅಂದರೆ ಒಂದು ಸಾರಿ ನೀವು ಯೋನೋ SBI ಆ್ಯಪ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಆ ಆ್ಯಪ್ನಲ್ಲಿ ಲಾಗಿನ್ ಮಾಡಿಬಿಟ್ಟು ಯಾವ ರೀತಿ ನಾವು ನಮ್ಮ ಒಂದು ಲೋನನ್ನು ಒಂದು ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಯೋನೋ SBI ಆ್ಯಪ್ನ ನಾನು ಓಪನ್ ಮಾಡ್ತೀನಿ. ಮಾಡಿಬಿಟ್ಟು ಯಾವ ರೀತಿ ನಾವು ಅಲ್ಲಿ ಲೋನ್ ಸ್ಟೇಟಸ್ನ ಚೆಕ್ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಆ್ಯಪ್ನ ಈ ರೀತಿ ಓಪನ್ ಮಾಡ್ತಾ ಇದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ MPIN ಹಾಕಿಬಿಟ್ಟು ನಾವು ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಲಾಗಿನ್ ಯೂಸಿಂಗ್ MPIN ಅಂತ ಬರ್ತಾ ಇದೆ ನೋಡಿ. MPIN ಈ ರೀತಿ ಹಾಕಿಬಿಟ್ಟು ನಾನು ಲಾಗಿನ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಈ ರೀತಿ ಡ್ಯಾಶ್ಬೋರ್ಡ್ ಇಲ್ಲಿ ಓಪನ್ ಆಗಿದೆ. ಅಲ್ಲಿ ಲೋನ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಕೌಂಟ್ಸು ಡಿಪಾಸಿಟ್ಸು ಅಂತ ಇದೆ. ಇಲ್ಲಿ ಇದರ ಪಕ್ಕದಲ್ಲಿ ಲೋನ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲೋನ್ಸ್ ಅಂತ ಇಲ್ಲಿಂದ ನಾವು ಲೋನ್ಗೆ ಅಪ್ಲೈ ಕೂಡ ಮಾಡಬಹುದು. ಇಲ್ಲಿ ಸ್ಟೇಟಸ್ನು ಕೂಡ ಚೆಕ್ ಮಾಡಬೇಕಂದ್ರೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಕೆಳಗಡೆ ಮೈ ಲೋನ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಮೈ ಲೋನ್ಸ್ ಅಂತ. ಆ ಒಂದು ಮೈ ಲೋನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಮೈ ಬ್ಯಾರೋಯಿಂಗ್ಸ್ ಇಲ್ಲಿ ಓಪನ್ ಆಗಿದೆ. ಇಲ್ಲಿ ಯು ಡೋಂಟ್ ಹ್ಯಾವ್ ಎನಿ ಬ್ಯಾರೋಯಿಂಗ್ ಅಂದರೆ ಇಲ್ಲಿ ಯಾವುದೇ ರೀತಿಯಲ್ಲಿ ಲೋನ್ ಇಲ್ಲಿ ಅವೈಲೇಬಲ್ ಇಲ್ಲ ಅಂತ ಹೇಳ್ತಾ ಇದೆ. ಅಂದರೆ ಇಲ್ಲಿ ನಿಮ್ಮ ಒಂದು ಲೋನ್ನ ಒಂದು ಅಕೌಂಟ್ ಅನ್ನೋದು ತೋರಿಸುತ್ತೆ. ಆ ಲೋನ್ನಲ್ಲಿ ಎಷ್ಟು ಅಮೌಂಟ್ ಬಾಕಿ ಇದೆ, ಎಷ್ಟು EMI ಬಾಕಿ ಇದೆ, ನೀವು ಎಷ್ಟು ಕಟ್ಟಬೇಕು, ಟೋಟಲ್ ನೀವು ಕ್ಲೋಸ್ ಕೂಡ ಮಾಡಬಹುದು. ಕ್ಲೋಸ್ ಆಪ್ಷನ್ ಕೂಡ ಇರುತ್ತೆ. ಒಮ್ಮೆಲೆ ನೀವು ಅಕೌಂಟನ್ನು ಇಲ್ಲಿಂದ ಕ್ಲೋಸ್ ಕೂಡ ಮಾಡಬಹುದು. ಕೆಳಗಡೆ ಫೋರ್ ಕ್ಲೋಸ್ ಲೋನ್ ಅಂತ ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಅಕೌಂಟಲ್ಲಿ ಅಮೌಂಟ್ ಇದ್ದರೆ, ಅದರ ಒಂದು ಲೋನ್ ಅಮೌಂಟ್ ಎಷ್ಟಿದೆ ಅಷ್ಟು ಅಮೌಂಟ್ ನಿಮ್ಮ ಹತ್ರ ಇದ್ದರೆ, ನಿಮ್ಮ ಅಕೌಂಟಲ್ಲಿ ಇದ್ದರೆ, ಸೇವಿಂಗ್ಸ್ ಅಕೌಂಟ್ನಲ್ಲಿ ಇದ್ದರೆ ಅಲ್ಲಿಂದ ನೀವು ಕ್ಲೋಸ್ ಕೂಡ ಮಾಡ್ಬೋದು, ಒಂದೇ ಬಾರಿ ಕ್ಲೋಸ್ ಕೂಡ ಮಾಡಬಹುದು. ಮತ್ತು ಇಲ್ಲಿ ಯಾವ ರೀತಿ ಎಷ್ಟು ಅಮೌಂಟ್ ಬಾಕಿ ಇದೆ, ಯಾವ ರೀತಿ ಅಂತ ಸ್ಟೇಟಸ್ ಕೂಡ ನೀವು ಚೆಕ್ ಮಾಡ್ಬೋದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ, ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.